ಹಲೋ ಫ್ಯೂಚರ್ ಆಫೀಸರ್ಸ್, ವೆಲ್ಕಮ್ ಟು ಗ್ಲೋಬಲ್ ಎಜುಕೇಶನ್ ಬನಟ್ಟಿ. ನೀವೇನಾದರೂ BSF ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ಲಿ ಫಿಸಿಕಲ್ ಅನ್ನು ಪಾಸ್ ಮಾಡ್ಕೊಂಡಿದ್ರೆ ಎಕ್ಸಾಮಿನೇಷನ್ ಹೇಗೆ ಪಾಸ್ ಮಾಡ್ಕೋಬೇಕು, ಟೈಪಿಂಗ್ ಟೆಸ್ಟ್ ಅಲ್ಲಿ ಹೇಗೆ ನಾವು ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಬೇಕು, ಮತ್ತೆ ಯಾವ ಯಾವ ಸಿಲೆಬಸ್ ಅನ್ನ ಹೇಗೆ ಓದಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಾಗ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ರೀ. ಫಸ್ಟ್ ಸ್ಟೆಪ್, ಈಗ ನಮ್ದು ನಿಮ್ದು ಎಲ್ಲ ಮೈಂಡ್ ಸೆಟ್ ಎಲ್ಲಿದೆ ಅಂತಂದ್ರೆ ಫಿಸಿಕಲ್ ಟೆಸ್ಟ್ ಮೇಲೆ ಇತ್ತು. ಎಲ್ಲರೂ ಫಿಸಿಕಲ್ ಟೆಸ್ಟ್ ಮಾಡಿದೀವಿ, ಕಾಂಪಿಟೇಷನ್ ಭಾಳ ಇರ್ತೈತಿ ಹಂಗೆ ಅಂತ ಹೇಳಿ ನಾವು ಯೋಚನೆ ಮಾಡ್ಕೊಂಡು ಕೂತೀವಿ ಅಂತಂದ್ರೆ ಇಲ್ಲೇ ಕೂತ್ ಬಿಡೋದಾಗ್ತೈತ್ರಿ. ಅದಕ್ಕೆ ಕಾಂಪಿಟೇಷನ್ ಎಷ್ಟೇ ಇಲ್ರಿ, ಒಂದು ಸ್ವಲ್ಪ ಮೈಂಡ್ ಸೆಟ್ ನೀವು ಚೇಂಜ್ ಮಾಡ್ಕೊಂಡ್ರೆ 2025 ಮುಗಿದ್ರೊಳಗೆ ಒಂದು ಗೌರ್ಮೆಂಟ್ ನೌಕರಿ ಮಾಡ್ಕೋಬಹುದ್ರಿ. ನೋಡ್ರಿ ಏನೇನು ಆಗ್ತದ ಎಲ್ಲರದು ಪರಿಸ್ಥಿತಿ ಅನ್ನೋದನ್ನ ನಾ ಹೇಳ್ತೀನಿ ರೀ. ಎಲ್ಲರೂ ಬೇಡದ ಒಂದು ಮನಸ್ಸಿನಿಂದ ಫಿಸಿಕಲ್ ಟೆಸ್ಟ್ ಅನ್ನ ಪಾಸ್ ಮಾಡ್ಕೋತೀರಿ. ಯಾರ್ದು ಟೈಪಿಂಗ್ ಕರೆಕ್ಟ್ ಆಗಿ ಇರ್ತದ ಅವ್ರಿಗೆ ಫಿಸಿಕಲ್ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನೀವು ಫಿಸಿಕಲ್ ಪಾಸ್ ಮಾಡ್ಕೊಂಡಿದ್ದೀರ. ಪುಣ್ಯಕ್ಕ ನಮ್ದು ಮೇ 30 ತನಕ ಫಿಸಿಕಲ್ ಇರೋದ್ರಿಂದ ನಮಗೆ ಸಾಕಷ್ಟು ಸಮಯವಿದೆ. ಮೇ 30 ತನಕ ಫಿಸಿಕಲ್ ನಡೆಯೋದ್ರಿಂದ ಎಕ್ಸಾಮಿನೇಷನ್ಗೂ ಟೈಮ್ ಇದೆ, ಅದರ ಜೊತೆಗೆ ಟೈಪಿಂಗ್ ಟೆಸ್ಟ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಮಯವಿದೆ. ಹಾಗಾಗಿ ನಾವು ಒಂದು ಸ್ವಲ್ಪ ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡು ಬಿಟ್ರೆ ಸಾಕು, 100% ನಮ್ಮ ಕಡೆಯಿಂದ ಅಚೀವ್ಮೆಂಟ್ ಆಗ್ತದೆ. ಇಲ್ರಿ ಸರ ನಮ್ದೇನು ಫಿಸಿಕಲ್ ಇತ್ತು ಆರಾಮ್ ಮಾಡ್ಕೊಂಡ್ವಿ, ಎಕ್ಸಾಮ್ನು ಆರಾಮ್ ಮಾಡ್ಕೋತೀರಿ, ಬಟ್ ಟೈಪಿಂಗ್ ಟೆಸ್ಟ್ ಅನ್ನ ನಾವು ಮಾಡ್ಕೊಳ್ಳೋದು ಆಗೋಂಗಿಲ್ಲ ಅಂತ ಯಾರು ಅನ್ಕೊಂಡಿರಿ, ಅದಕ್ಕೆ ಗ್ಲೋಬಲ್ ಎಜುಕೇಶನ್ ಬನಟಿ ಒಳಗ ಇದಕ್ಕೋಸ್ಕರನೇ ಒಂದು ಸಪ್ರೇಟ್ ಆದಂತ ಕ್ಲಾಸಸ್ ನಿಮಗೆ ನಡೀತಾವ. ಮೊದಲನೇದಾಗಿ ಹೇಳ್ತೀನಿ, CBT ಪ್ಲಸ್ ಸ್ಕಿಲ್ ಟೆಸ್ಟ್ ಅನ್ನ ಯಾರು ಒಟ್ಟಿಗೆ ಪ್ರಾರಂಭ ಮಾಡ್ತೀರಿ ಅವ್ರು ಸಕ್ಸಸ್ ಆಗ್ತೀರಿ. ಇವತ್ತು ನೋಡ್ರಿ, ಫಸ್ಟ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಮಂದಿ ವೀಕ್ ಆಗಿರ್ತೀರಿ, ಉಳ್ಕೊಂಡು ಬಿಡ್ತೀರಿ. ಎಕ್ಸಾಮಿನೇಷನ್ ಜೊತೆಗೇನೆ ನೀವೇನ್ ಮಾಡ್ಬೇಕಾಗೈತಿ, ಟೈಪಿಂಗ್ ಟೆಸ್ಟ್ಗೆ ಅಡ್ಮಿಷನ್ ಮಾಡ್ಬೇಕಾಗಿದೆ. ಹಾಗಾಗಿ ಒಳ್ಳೆ ಟೈಪಿಂಗ್ ಅನ್ನ ಇಂಪ್ರೂವ್ಮೆಂಟ್ ಮಾಡುವಂತ ಟೀಚರ್ಸ್ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟಿಯಲ್ಲಿ ನಿಮಗೆ ಗೈಡೆನ್ಸ್ ಅನ್ನ ನೀಡ್ತಾರೆ. ಅದರ ಜೊತೆಗೆ CBTಯಲ್ಲಿ ಬರ್ತಕ್ಕಂತಹ ಎಲ್ಲ ಸಿಲೆಬಸ್ ಅನ್ನ ಚಾಪ್ಟರ್ ವೈಸ್, ಇಯರ್ ವೈಸ್, ಟೈಪ್ ವೈಸ್ ಪಾಠ ಮಾಡಿ ಈ ಒಂದು ಚಾಲೆಂಜಿಂಗ್ ಬ್ಯಾಚಿನ ಒಂದು ವಿಶೇಷತೆ ಏನಂತಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ನೌಕರಿ ನಿಮ್ಮದಾಗಿಸಿಕೊಳ್ಳುವಂತಹ ಅವಕಾಶವನ್ನು ಮಾಡಿಕೊಡುವಂಥದ್ದು ನಮ್ಮ ಒಂದು ಗ್ಲೋಬಲ್ ಎಜುಕೇಶನ್ ಬನಟಿಯ ಟೀಮ್ನ ಒಂದು ಧ್ಯೇಯ ಆಗೈತ್ರಿ. ಇನ್ನೊಂದು ಎಲ್ಲ ಹೇಳ್ತೀನಿ, ಫಿಸಿಕಲ್ ಟೆಸ್ಟ್ ಮಾಡಿರ್ತೀರಾ, ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ತೀರಾ, ಆದರೆ ಸ್ಕಿಲ್ ಟೆಸ್ಟ್ ಅನ್ನ ಬಿಟ್ಬಿಡ್ತೀರಾ. ಅದಕ್ಕಾಗಿ ಇವತ್ತು ನಾನು ನಿಮ್ಗೇನು ಗೈಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, CBT ಜೊತೆಗೆ ಸ್ಕಿಲ್ ಟೆಸ್ಟನ್ನು ಸ್ಟಾರ್ಟ್ ಮಾಡಿಬಿಡಿ. ಡೈಲಿ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಹೋದಾಗ ಆನ್ ಎನ್ ಎವರೇಜ್ ಮೇ 30 ಅನ್ನೋದ್ರೊಳಗನ ನಿಮ್ಮದು CBT ಸಿಲೆಬಸ್ ಕಂಪ್ಲೀಟ್ ಆಗಿರ್ತದೆ, ಸ್ಕಿಲ್ ಟೆಸ್ಟೂ ಕೂಡ ನಿಮ್ಮದು ಇಂಪ್ರೂವ್ಮೆಂಟ್ ಆಗಿರ್ತದೆ. ಅದಾದ ತಕ್ಷಣ ನಾಟ್ ಲೇಟ್ ಮಾಡಂಗಿಲ್ಲ, ಅವರು ಮೆಡಿಕಲ್ ಟೆಸ್ಟನ್ನು ಮಾಡ್ತಾರೆ. ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಆನ್ ಎನ್ ಎವರೇಜ್ ಅಕ್ಟೋಬರ್ ಅಥವಾ ನವೆಂಬರ್ ಅನ್ಗುಡ್ದ ನಿಮ್ದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ನಿಮ್ಮ ಕೈಯಾಗ ಆರ್ಡರ್ ಕಾಪಿ ಕೊಡ್ತಾರೆ. ಅದರ ಗೊತ್ತಿರಲಿ ನಿಮ್ಗೆ, ಬಹಳಷ್ಟು ಲೋ ಕಾಂಪಿಟೇಷನ್ ಇರುವಂಥ ಎಕ್ಸಾಮ್ ಯಾವುದಾದ್ರೂ ಇದ್ರೆ ಅದೇ ಯಾವುದಪ್ಪ ಅಂತಂದ್ರೆ BSF ನ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿ ಎಕ್ಸಾಮಿನೇಷನು. ಹೌದಾ? ಹಾಗಿದ್ರೆ ಒಂದೊಂದು ಸ್ಟೆಪ್ಸ್ ಅನ್ನ ನೋಡ್ರಿ. ಸಿಲೆಬಸ್ ಏನೇನಿದೆ ಒಂಚೂರು ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಇಂಗ್ಲಿಷ್ ಗ್ರಾಮರ್ ಏನಾದರೂ ನೀವು ಪ್ರಿಪ್ರೇಷನ್ ಮಾಡೋರು ಇದ್ರಂದ್ರೆ 20 ಕ್ವಶನ್ಸ್ ಇರ್ತಾವ, 20 ಮಾರ್ಕ್ಸ್ ನಿಮ್ಮ ಎಕ್ಸಾಮಿನೇಷನ್ ಬರ್ತದೆ. ಯಾರಿಗೆ ಹಿಂದಿ ಗ್ರಾಮರ್ ಈಸಿ ಆಗ್ತದೆ, ಇಂಗ್ಲೀಷ್ಗಿಂತ ಬೆಸ್ಟ್ ಸ್ಕೋರ್ ಮಾಡ್ಬೋದ್ರಿ. ಹಿಂದಿ ಗ್ರಾಮರ್ದವ್ರಿಗೂ 20 ಕ್ವಶನ್ಸ್ ಇರ್ತಾವ, 20 ಮಾರ್ಕ್ಸ್ ಬರ್ತದೆ. ಅದರ ಜೊತೆಗೆ ಜನರಲ್ ಇಂಟೆಲಿಜೆನ್ಸಿ ಒಳಗೆ 20ಕ್ಕೆ 20 ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟಿ ಟೀಮ್ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆಸ್ಕೊಡುವಂಥ ಒಂದು ವೆರಿ ಸ್ಕಿಲ್ಡ್ ಟೀಚರ್ಸ್ ನಿಮಗೆ ಪಾಠ ಮಾಡ್ತಾರೆ. ಅದರ ಜೊತೆಗೆ ನ್ಯೂಮೆರಿಕಲ್ ಆಪ್ಟಿಟ್ಯೂಡು ಕೂಡ ಹಾಗೆ 20ಗೆ 20 ತೆಗೆದ್ರು ಏನು ಅಡ್ಡಿ ಇಲ್ಲ, ಆದರೆ ಒಂದು ಸ್ವಲ್ಪ ಸ್ಪೀಡ್ ಕ್ಯಾಲ್ಕುಲೇಷನ್ ಬೇಕಾಗ್ತದೆ, ಎಕ್ಯುರೇಸಿ ಬೇಕಾಗ್ತದೆ. 20 ಕ್ವಶನ್ನು 20 ಮಾರ್ಕ್ಸ್ ಇರ್ತದೆ. ಇನ್ನು ಕ್ಲರಿಕಲ್ ಆಪ್ಟಿಟ್ಯೂಡು ಕೂಡ ಒಂದಿಷ್ಟು ಪೋರ್ಷನ್ ಎದ್ರೊಳಗೆ ಬರ್ತದಪ್ಪ ಅಂತಂದ್ರೆ ಮ್ಯಾಥ್ಸ್ ಒಳಗೆ ಬರ್ತದೆ, ಇನ್ನೊಂದಿಷ್ಟು ಪೋರ್ಷನ್ ಎದ್ರೊಳಗೆ ಬರ್ತದೆ ಅಂದ್ರೆ ರೀಸನಿಂಗ್ದಾಗ ಬರ್ತದೆ. ಕ್ಲರಿಕಲ್ ಆಪ್ಟಿಟ್ಯೂಡ್ ಇದನ್ನು ಕೂಡ ನಮ್ಮ ಒಂದು ಟೀಮ್ ಭಾಳ ಚೆನ್ನಾಗಿ ನಿಮಗೆ ಪಾಠ ಮಾಡಿಕೊಡ್ತದೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅನ್ನು ಕೂಡ ಇಲ್ಲಿ ನೀಡಲಾಗ್ತದೆ. MS ವರ್ಡ್ ಇರ್ಬೋದು, MS ಆಫೀಸ್ ಇರ್ಬೋದು, PPT ಇರ್ಬೋದು, ಎಕ್ಸೆಲ್ ಸೀಟ್ ಇರ್ಬೋದು. ಅದರ ಜೊತೆಗೆ ಕಂಪ್ಯೂಟರ್ನ ಬೇಸಿಕ್ ಆಗಿರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ನಿಮ್ಮ ಮುಂದೆ ತಂದಿಟ್ಟು ಅಲ್ಲಿಯೂ ಕೂಡ ಚಾಪ್ಟರ್ ವೈಸ್ ಕ್ಲಾಸನ್ನು ಮಾಡಿ ನಿಮ್ಮನ್ನು ನಿಪುಣಗೊಳಿಸುವಂಥ ಒಂದು ಬ್ಯಾಚ್ ಈ ಒಂದು ಗ್ಲೋಬಲ್ ಎಜುಕೇಷನ್ ಬನಟಿಯಿಂದ ಇದೇ ಬರುವ 20ನೇ ತಾರೀಕಿನಿಂದ ಪ್ರವೇಶಗಳು ಪ್ರಾರಂಭವಾಗಿರ್ತವೆ, ಕ್ಲಾಸ್ಗಳು ಕೂಡ ಪ್ರಾರಂಭವಾಗ್ತವೆ. ಹೊಸ ಬ್ಯಾಚಿಗಾಗಿ ಹಿಂದೆ ಸಂಪರ್ಕ ಮಾಡ್ರಿ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ. ಇನ್ನೊಂದು ಹೇಳ್ತೀನಿ ರೀ, ಲಾಸ್ಟ್ ನಿಮ್ಮ ಜೊತೆಗೆ ಮಾತಾಡುವಂಥದ್ದು ಏನಂತಂದ್ರೆ
ಇದು ಚಾಲೆಂಜಿಂಗ್ ಆಗಿರ್ತಕ್ಕಂಥ ಬ್ಯಾಚ್. ಈ ಚಾಲೆಂಜ್ನಲ್ಲಿ ನೀವು ವಿನ್ ಆಗ್ಬೇಕಂತಂದ್ರೆ ಸ್ವಲ್ಪ ಮನಸ್ಥಿತಿ ಬದಲಾವಣೆ ಮಾಡ್ಕೊಂಡ್ರೆ ಸಾಕ್ರಿ, 100% ಮುಂದೋಗಿ ನಿಮ್ಮ ಪರಿಸ್ಥಿತಿ ಭಾಳ ಸುಧಾರಣೆ ಆಗ್ತದ. ಅದರಲ್ಲಿ ವಿಶೇಷವಾಗಿ ಇಲ್ಲೊಂದು ಪಾಯಿಂಟನ್ನು ನೀವು ನೋಡ್ಬೋದು, ಯಾರ್ದು ಸ್ಕಿಲ್ ಟೆಸ್ಟ್ ಚೆನ್ನಾಗಿರ್ತೈತೆ, ಟೈಪಿಂಗ್ ಸ್ಪೀಡ್ ಇರ್ತೈತೆ, ಅವ್ರದ್ದು ಫಿಸಿಕಲ್ ಫೇಲ್ ಆಗ್ತಾವ್ರೆ, ಫಿಸಿಕಲ್ ಫೇಲ್ ಆಗ್ತಾವ. ಅದಕ್ಕಾಗಿ ಈಗ ಆಲ್ರೆಡಿ ಸ್ಕಿಲ್ ಟೆಸ್ಟ್ ಇದ್ದವ್ರು ಹೊರಗೆ ಹೋಗಿಬಿಟ್ರು. ಅದಕ್ಕೆ ನಾನು ನಿಮಗೆ ಏನು ಹೇಳಕತ್ತೀನಿ, ನಿಮ್ಮದು CBT ಎಕ್ಸಾಮಿನೇಷನ್ ಜೊತೆಗೆ ಸ್ಕಿಲ್ ಟೆಸ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೋತ ಹೋದ್ರೆ ಅಂದ್ರೆ ಸಾಕ್ರಿ, ಇವತ್ತು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿ ಎಕ್ಸಾಮಿನೇಷನ್ ಪಾಸ್ ಆಗ್ತದೆ. ಸರ್ ಒಂದು ವೇಳೆ ಪಾಸ್ ಆಗ್ಲಿಕ್ಕಂದ್ರೆ ಹೆಂಗ್ರಿ ಅಣ್ಣಜಿ, ಈಗೇನು ನೀವು ಒಂದು ಅನುಭವ ತಗೊಂಡಿರ್ತೀರಿ, ಇಂಥವು ಮತ್ತು ಸಾಕಷ್ಟು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿ ಕನ್ಫರ್ಮ್ ಇರ್ತಾವ. ಅದು BSF ದಾಗಿರ್ಬೋದು, CISF ದಾಗಿರ್ಬೋದು, CRPF ದಾಗಿರ್ಬೋದು. ಒಂದು ಸಲ ತಿಳ್ಕೊಂಬಿಡ್ರಿ, HCM ಅಂತಂದ್ರೆ ಏನ, ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿ ಒಳಗ ಒಮ್ಮೆ ಡೈರೆಕ್ಟ್ ಆಗಿ ಹೆಡ್ ಕಾನ್ಸ್ಟೇಬಲ್ಗೆ ಹೋಗ್ಬಿಡ್ತೀರಿ. ಬರೀ ಜವಾನಾಗಿ ಅಷ್ಟೇ ಸೇರೋದು ಬೇಡ, ಹೆಡ್ ಕಾನ್ಸ್ಟೇಬಲ್ ಆಗೋಣ, ASI ಆಗೋಣ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಶನ್ ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಹೊಸ ಬ್ಯಾಚಿಗಾಗಿ ಹಿಂದೆ ಸಂಪರ್ಕಿಸಿ. ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ. ನಮಸ್ಕಾರ.